ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು ಅಂದರೆ ಈಗ ಹೊಂಡದ ಸರ್ಕಲಲ್ಲಿ ಇದ್ದೇವೆ. ಈ ಸಾಕಷ್ಟು ಹಿರಿಯರಿದ್ದಾರೆ ಇಲ್ಲಿ, ಅವ್ರನ್ನೇ ಮಾತಾಡಿಸ್ತೇನೆ. ನಮಸ್ಕಾರ ಅಜ್ಜ ಅವರೇ, ನಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಪ್ಪ. ಕೃಷ್ಣಪ್ಪ, ಹೇಗೆ ಸರ್ ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ? ಎಲೆಕ್ಷನ್ ಕಾವು ಅಂದ್ರೆ ಶ್ರೀನಿವಾಸ ಕೊಟ್ರೆ ಗೆಲ್ತಾನೆ, ಬದಲಿ ಕೊಟ್ರೆ ಯಾರು ಗೆಲ್ಲಂಗಿಲ್ಲ. ಅಂದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ಮೊಮ್ಮಕ್ಕಳು ಮತ್ತು ಮಗ ಅವ್ರಿಗೆ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಹಾಕಿ ಜನಗಳು ಏನೇ ಕೆಲಸನ ಮಾಡಿಲ್ಲ. ದಾವಣಗೆರೆ ಕ್ಷೇತ್ರದಾಗ MP ಏನೇ ಕೆಲಸ ಮಾಡಿಲ್ಲ, MLA ಏನು ಮಾಡಿಲ್ಲ. ಅಂದ್ರೆ ಈಗ 2008ರಿಂದ ಅವರೇ ಆರಿಸ್ಕೊಂಡು ಬಂದಿದ್ರಲ್ಲ ನೀವೇ? ಏನು ನಾವು ಆರಿಸಿಲ್ಲ, ಇಲ್ಲ ಅದು ನೋಡ್ರಿ ಕಾಂಗ್ರೆಸ್ನವ್ರು, ಅವನೇ ನೋಡ್ರಿ ಕಾಂಗ್ರೆಸ್ನವ್ರು. ಅಂದ್ರೆ ನೀವು ಈ ಬಾರಿಗೆ ಯಾರನ್ನ ಆರಿಸ್ತಿರ್ಬೇಕಂತೀರಿ? ನಾವು ಇವನಿಗೆ ಶ್ರೀನಿವಾಸನ ಆರಿಸ್ಬೇಕಂತ. ಶ್ರೀನಿವಾಸ ಅವ್ರಿಗೆ ಅಂದ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಜನ ಮನುಷ್ಯ. ಎಲ್ಲರಿಗೂ ಮಾತಾಡ್ತಾನ, ಎಲ್ಲರಿಗೂ ವರ್ಷೈತಿ. ಹೌದು. ನಿಮ್ಮ ಏರಿಯಾದಲ್ಲಿ ಏನು ಅಭಿವೃದ್ಧಿ ಒಂದೇ ಇಲ್ಲ ಅಂತೀರಾ? ಏನು ಮಾಡಿಲ್ಲ. ಮತ್ತೆ ದಾವಣಗೆರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಅವ್ರದೇ ಅಂತ ಹೇಳ್ತಾರೆ. ಅವ್ರು ಏನೋ ಮಾಡಿಲ್ಲ ಸರ್, ಕಾಂಗ್ರೆಸ್ ಅವ್ರು ಏನೋ ಮಾಡಿಲ್ಲ. ಬರೀ ರಾಜಕಾರಣ ಮಾಡ್ತಾರೆ ಹೊರತು ಅಭಿವೃದ್ಧಿ ಇಲ್ಲ, ಏನು ಮಾಡಿಲ್ಲ. ಈಗ ನೀವು ಈ ಬಾರಿಗೆ ಶ್ರೀನಿವಾಸ್ ಅವ್ರನ್ನ ಆರಿಸ್ತಿರ್ಬೇಕಂತೀರಿ? ಹ್ಞೂ ರೀ. ಎಷ್ಟು ವರ್ಷದಿಂದ ಊಟ ಹಾಕೊಂಡ್ ಬಂದಿದ್ರಿ? ನಾವು 90ರಿಂದ ಊಟ ಹಾಕಿದ್ರಿ. ಅಂದ್ರೆ ನೀವು 90ರಿಂದ ಊಟ ಹಾಕಿದ್ರಿ. ಯಾರು ನಿಮ್ಗೆ ಒಳ್ಳೆಯ ನಾಯಕರು ನಿಮ್ಮ ಭಾಗದಲ್ಲಿ? ನಮ್ಮ ಭಾಗದಾಗಿದ್ರೆ ಯಶವಂತರಾವ್ ಇದ್ದ, ಪಾಪ 4 ದಪ ಸೋತ. ಈಗ ಮತ್ತೆ ಕೇಳ್ತಾ ಇದಾರೆ ಸರ್ ಟಿಕೆಟ್? ಅದು ಶ್ರೀನಿವಾಸ ಕೊಟ್ರಪ್ಪ. ಶ್ರೀನಿವಾಸ್ ಅವ್ರಿಗೆ. ಮತ್ತೊಬ್ರು ಇದಾರೆ ಇಲ್ಲಿ, ಮಾತಾಡ್ಸೋಣ. ನಮಸ್ಕಾರ. ಹೆಸರು? ರಂಗಪ್ಪ ಅಂತ ಹೇಳಿ. ಸರ್, ಈ ಬಾರಿ ಏನು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ದಕ್ಷಿಣ ವಿಧಾನಸಭಾ ಯಾವ ರೀತಿ ಎಲೆಕ್ಷನ್ ಕಾದಿರುವಂಥದ್ದು? ನಾವು ಶ್ರೀನಿವಾಸಗೆ ಕೊಟ್ಟರೆ ಒಳ್ಳೇದು ಅಂತ. ನಾವು ಶ್ರೀನಿವಾಸಗೆ ಯಾಕೆ ಬಡವ್ರಿಗೆಲ್ಲ ಒಳ್ಳೇದು ಮಾಡ್ತಾರ. ಯಾರು ಹೋದ್ರು ಮನೆಯಿಂದ ವಾಪಸ್ ಕಳ್ಸಿಲ್ಲ. ಅವರು ಏನು ಕೇಳಿದ್ರು ಅವ್ರ ಕೈಲಾಗುವಷ್ಟು ಸಹಾಯ ಮಾಡ್ತಾರ. ಅವ್ರು ಅದು ಅಭಿವೃದ್ಧಿ ಆಗುತ್ತೆ. ಅವ್ರನ್ನ ಆರಿಸಿದ್ರು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ದಾಸಕರಿಯಪ್ಪ ಶ್ರೀನಿವಾಸನ ಆರಿಸಿದ್ರು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ಈಗ ಮಲ್ಲಿಕಾರ್ಜುನ್ ಅವರು ನಮ್ಮ ಮಗನಿಗೆ ಟಿಕೆಟ್ ಕೊಡ್ಬೇಕಂತ ಪಟ್ಟು ಬಿದ್ದಿದ್ರಲ್ಲ, ಅದಕ್ಕೇನು ಹೇಳ್ತೀರಿ? ಅಲ್ಲ, ಅವ್ರ ಇಷ್ಟ. ಅದು ಕೊಡೋದು ಬಿಡೋದು ಅವ್ರ ಕಮಿಟಿ ಇದಕ್ಕೆ ಬಿಡೋದು. ಅವರು ಕೊಟ್ಟರೆ ಅವರೇ ನಿಂತ್ಕೊಳ್ಳಿ. ನಾವು ದಾಸಕರಿಯಪ್ಪನ ನಿಂತ್ಕೊಂಡ್ರೆ ನಾವು ಅವ್ರಿಗೆ ಹಾಕೋದು. ನಾವು BJP ಇಲ್ಲಿವರೆಗೆ ಹಾಕಿಲ್ಲ. ಇನ್ಮೇಲೆ BJPಗೆ ಮತ್ತೆ ನಾವು ಅವ್ರಿಗೆ ವೋಟ್ ಮಾಡ್ತೇವೆ ಅಂತ ನಾನು ಖಂಡಾಘೋಷವಾಗಿ ಹೇಳ್ತಾರೆ. ಅಂದ್ರೆ ಕಳೆದ ಬಾರಿಗೆ BJP ಅವರು ಒಂದು 23,000 ಓಟ್ಲೆ ಸೋತಿದ್ರು. ಯಾರು ಸೋತಾರ? ಅವ್ರ ಇವ್ರ ಸೋತಾರ. ಅವ್ರಿಗೆ ಕೊಟ್ಟರು ಪರವಾಗಿಲ್ಲ. ನಮಗೆ ಯಾವ್ದು ಯಶವಂತರಾವ್ ಕೊಟ್ಟರು, ನಮ್ಮ ಸರ್ಕಲ್ನವರು ಅವ್ರಿಗೆ ಕೊಟ್ಟರು ಪರವಾಗಿಲ್ಲ. ಶ್ರೀನಿವಾಸಗಂತೂ ಕೊಡಲೇಬೇಕು. ಶ್ರೀನಿವಾಸ ಕೊಟ್ಟರೆ ಅಂದ್ರೆ ಇವಾಗ ಶಾಮನೂರು ಶಿವಶಂಕರ ಫ್ಯಾಮಿಲಿ ಅವರು ಅಂದ್ರೆ ಬೇಡ ಅಂತ ಹೇಳ್ಬಿಡ್ತೀರಿ? ಬೇಡ ಅಂತಲೇ ಹೇಳ್ತಾರೆ. ಅವ್ರಿಗೆ ಅವರು ಇದಾದ್ರಂದ್ರೆ ನಾವು ಅವರಿಗೆ ಓಟ್ ಹಾಕೋದು. ನಾವು ಇಲ್ಲಿವರೆಗೆ BJPಗೆ ಹೋಗಿಲ್ಲ, ಇನ್ಮೇಲೆ ಹೋಗ್ತವೆ ಅಂತೇಳಿ ನಮ್ಮ ಅಭಿಪ್ರಾಯ. ಅಂದ್ರೆ ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ರಿ ನಾವು? ಎಷ್ಟು ಹೆಚ್ಚು ಕಮ್ಮಿ 90ರಿಂದಲೂ ಓಟ್ ಹಾಕ್ತಾರೆ. 88 ವರ್ಷ ನನಗೆ. ಅಲ್ಲಿಂದ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಿ? ಹೌದು. ಬೇರೆ ಯಾವ್ದಕ್ಕೂ ಹಾಕಿಲ್ಲ. ಮೊದಲೇ ಕಮ್ಯುನಿಸ್ಟ್ನಾಗಿದ್ವಿ. ಕಮ್ಯುನಿಸ್ಟಿಗೆ ಒಂದು ಪಂಪಾಪತಿ ಅಂತ ಅವರು ಕೆಲಸ ಮಾಡಿದ್ರು. ಒಂದು ಪ್ರೈಸನ್ನು ಯಾರ ಹತ್ರ ಲಂಚ ತಗೊಳ್ಳಿಲ್ಲ, ಏನೂ ಇಲ್ಲ. ಅವ್ರಿಗೆ ಓಟ್ ಹಾಕಿದ್ವಿ ನಾವು. ಅದೇನೋ ಸಾಕಷ್ಟು ಪೈಪೋಟಿ ಇದೆಯಲ್ಲ, ಕಾಂಗ್ರೆಸ್ ಇಂದ ನಮ್ಮ ಮಗನಿಗೆ ನಾ ಟಿಕೆಟ್ ತಗೊಂಡ್ಬರ್ತೇನೆ ಅಂತ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾರೆ. ತಗೊಳ್ಳಿ ಬರ್ರಿ ಸರ್, ಯಾರು ಬೇಡ ಅಂತಾರೆ? ನಾವೇನು ಬೇಡ ಅನ್ನೋಕ್ಕಾಗತ್ತ? ಅವ್ರ ಪಕ್ಷ ಅವ್ರು ಅಂತಾರ. ಅದರಿಂದ ನಮಗೇನು ಅಭಿಪ್ರಾಯಗಳು ಇಲ್ಲ. ನಾವು ಶ್ರೀನಿವಾಸ ಕೊಟ್ಟರೆ ನಾವು ಶ್ರೀನಿವಾಸನ ಹತ್ರ ನಾವು ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಬೇರೆ ಯಾರಿಗಾರ ಕೊಟ್ಟರೆ ಮುಂದೆನೋ ಅದು ಇದು ಪರಿಸ್ಥಿತಿ ಏನು ಮಾಡ್ಬೇಕು ಅನ್ನೋದು ಒಂದು ನಮ್ಮ ಕಮಿಟಿ ಇದೆ. ಅವರು ಜನಗಳು ದೊಡ್ಡವರು ಅದಾರ. ಅವ್ರ ಕೊಟ್ಟು ಮಾತಾಡಿ ಯಾರಿಗೆ ಓಟ್ ಹಾಕ್ಬೇಕು ಅಂತೇಳಿ ಅವ ತೀರ್ಮಾನ ಮಾಡ್ಕೊಂತಾರೆ. ಶ್ರೀನಿವಾಸ ಕೊಟ್ಟರೆ ಬೇರೆ ಅವ್ರಿಗೆ ಕೊಟ್ಟರೆ ಯಾವ ಇದು ಮಾಡ್ತಾರೆ. ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪ ಅಗಲಿಕೆಯ ನಂತರ ಉಪಚುನಾವಣೆ ಬಂದಿರುವಂಥದ್ದು ಸರ್, ಹೇಗೆ ಉಪಚುನಾವಣೆ ಈ ಕಾವು ಹೇಗಿದೆ ಸರ್? ಕಾವು ತುಂಬ ಜೋರಾಗೇ ಇದೆ. ಇಲ್ಲಿಗೆ ಯಾವಾಗಲೂ BJP ತುಂಬ ಫೈಟ್ ಮಾಡ್ತಾನೆ ಬರ್ತಾ ಇದೆ. ಈ ಟೈಮ್ ಗೆಲ್ಬೇಕಂತಂದೇಳಿ ಭಾಳ ಹರಸಾಹಸ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ಥರ ಕಾಂಗ್ರೆಸ್ ಕೂಡ ಭದ್ರಕೋಟೆ ಐತಿ. ಯಾರು ಗೆಲ್ತಾರೆ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಬಟ್ ಒಳ್ಳೆ ವ್ಯಕ್ತಿ ಬರಬೇಕು. ನಮ್ಮ ಕ್ಷೇತ್ರ ಈ ಕಡೆಗೆ ಭಾಳ ಅಭಿವೃದ್ಧಿ ಆಗೋದಿದೆ. ಅಭಿವೃದ್ಧಿ ಮಾಡ್ಕೊಳ್ಬೇಕಷ್ಟೇ ಕೇಳೋದು ನಾವು. ಸರ್, ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತೀರಾ? ಅಂದ್ರೆ ಏನು ಅಭಿವೃದ್ಧಿನೇ ಮಾಡಿಲ್ಲ ಸರ್? ಮಾಡಿದ್ದಾರೆ. ಆ ಥರ ಏನಿಲ್ಲ, ಮಾಡಿದ್ದಾರೆ.
ಬಟ್ ನಮಗೆ ಒಂದು ದಾವಣಗೆರೆ ಸ್ಮಾರ್ಟ್ ಸಿಟಿ ಅಂತ ಇದೆ, ಆ ಸ್ಮಾರ್ಟ್ ಸಿಟಿ ಲೆಕ್ಕಕ್ಕಿಲ್ಲ. ಅದನ್ನು ಕೇಳ್ತಾ ಇರೋದು, ಸ್ಮಾರ್ಟ್ ಸಿಟಿ ಲೆಕ್ಕಕ್ಕೆ ಬೇಕಷ್ಟೇ ಕೇಳ್ತಾ ಇರೋದು. ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಮಾಡಿದ್ರೆ ಯಾರೇ ಬಂದರೂ ಸ್ಮಾರ್ಟ್ ಸಿಟಿ ಅನ್ನೋ ಅರ್ಥಕ್ಕೆ ಈ ಜಾಗ ಕಾಣಬೇಕು, ಅದನ್ನ ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಮೇನ್ ಬಿಜೆಪಿಯಲ್ಲಿ ಸುಮಾರು 3-4 ಜನ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಸುಮಾರು ಹೈಕಮಾಂಡ್ ಲಾಬಿ ದೊಡ್ಡ ಪ್ರಮಾಣದಲ್ಲಿದೆ. ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕಂತ ಮುಂಚೂಣಿಯಲ್ಲಿ ನಿಂತಿರತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರು ಪುತ್ರನಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಅವರು ಕೂಡ ಒಂದು ಸಾಕಷ್ಟು ಹೈಕಮಾಂಡ್ ಅವ್ರಿಗೆ ಒತ್ತಾಯ ಇರುವಂಥದ್ದು. ಅದ್ರ ಬಗ್ಗೆ ತಾವು ಹೇಳ್ಬೋದು? ಅಲ್ಲ, ನೀವು ಹೇಳಿದ್ ಕರೆಕ್ಟ್ ಇದೆ. ಇಲ್ಲಿ ಯಾರು ಟಿಕೆಟ್ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಮಾಡಿ ಇಂಟರ್ನಲ್ ಆಗಿದೆ. ನಾವು ನೀವು ಏನು ಫೈಟ್ ಮಾಡಿದ್ರೆ ಆಗಲ್ಲ. ಬಂದಿರೋ ವ್ಯಕ್ತಿ ನಾಳೆ ಕೆಲಸ ಮಾಡ್ತಾನೆ ಇಲ್ಲ ಅನ್ನೋದು ನೋಡಿ ಓಟ್ ಹಾಕ್ಬೇಕಾಗಿದೆ ನಾವು ಅಷ್ಟೇ, ಅದನ್ನ ಬಿಟ್ಟು ಇನ್ನೇನಿಲ್ಲ. ನಿಮ್ಮ ಅನಿಸಿಕೆ ಯಾರಿಗೆ ಕೊಡ್ತಾರೆ ಸರ್ ಟಿಕೆಟ್? ಅಲ್ಲ, ನಾವು ಹೇಳೋದು ಬೇಡ, ಆಲ್ರೆಡಿ ಅಲೌನ್ಸ್ ಆಗಿದಾವೆ, ಅಲೌನ್ಸ್ ಆಗಿದೆ. ಆಗ್ಬೋದು, ಮಲಣ್ಣನ ಮಗಳಿಗೂ ಆಗ್ಬೋದು, ಈ ಕಡೆ ಅಜಯಣ್ಣಗೂ ಆಗ್ಬೋದು, ಯಾರಿಗಂತ ಹೇಳಕ್ಕಾಗಲ್ಲ. ಯಾರು ಬಂದು ಯಾವ ಥರ ನಡೆಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಧಿಕೃತವಾಗಿ ಘೋಷಣೆ ಆಗಲಿ, ಅವ ಡಿಸೈಡ್ ಮಾಡ್ತಾರೆ ಜನ ಯಾರಿಗೆ ಹಾಕ್ಬೇಕಂತಂದೇಳಿ. ಯಾರೇ ಬಂದರೂ ಕೂಡ ಸರ್ ಏನು ಹೇಳ್ತೀರಿ ಸರ್? ಅವ್ರಿಗೆ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನು ಮಾಡ್ಬೇಕಂತ ಹೇಳ್ತಾರೆ? ದುಡ್ಡು ಕೊಟ್ಟು ಓಟ್ ಕೊಂಡ್ಕೋಬೇಡ್ರಿ, ಮನಸ್ಸಿನಿಂದ ಓಟ್ ತಗೊಳ್ರಿ ಅಂತ ಕೇಳ್ಬೋದು ಅಷ್ಟೇ. ಅದನ್ನು ಮಾಡಿದರೆ ಜನ ನಿಮಗೆ ನಾಳೆ ನೆನೆಸ್ತಾರೆ. ನಮ್ಮದು ದುಡ್ಡಿದೆ ಅಂತ ಹಂಚಿ ಓಟ್ ತೊಗೊಂಡು ಗೆದ್ದು ನಾಳೆ ಅವ್ರ ಮನೆ ಹತ್ರ ಹೋದಾಗ ಹೊರ ನಿಲ್ಲಿಸ್ತಾರೆ. ಆ ಅನುಭವಗಳು ನಮ್ಗೆ ಆಗಿದಾವೆ ಈಗ ಅಲ್ಲಿ. ಅದನ್ನು ಮಾಡಬೇಡಿ ಅಂತ ಕೇಳ್ತೀವಿ ಅಷ್ಟೇ ನಾವು. ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇದರಿಂದ ಸಾಕಷ್ಟು ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ತುಂಬ ಆಗಿದೆ. ಆಲ್ರೆಡಿ ಅದನ್ನು ಅವರು ವಿಶ್ಲೇಷಣೆ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು 2028ಕ್ಕೆ ಅವ್ರು ಏನಾದರೂ ಆಶ್ವಾಸನೆ ಕೊಡಬೇಕಂದ್ರೆ ಅದು ಫೇಕ್ ಆಗಿರುತ್ತೆ, ರಿಯಾಲಿಟಿ ಆಗಿರಲ್ಲ. ಯಾಕಂದ್ರೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಅವಾಗ ಇದ್ರ ತಕ್ಕಂತೆ ಏನು ನೋಡಿ ಮಾಡ್ತಾರೆ. ಬಟ್ ಈ ಗ್ಯಾರಂಟಿ ಯೋಜನೆ, ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಭಾಳ ಹೊಡೆತ ಬಿದ್ದಿದೆ. ದುಡಿಮೆ ಆಗ್ತಾ ಇಲ್ಲ. ಬೇರೆಯವರಿಗೆಲ್ಲ ಹೆಂಗಾಗ್ತಿದೆ ಗೊತ್ತಿಲ್ಲ, ನನ್ನ ವೈಯಕ್ತಿಕ ಕೇಳಿದರೆ ಆಗ್ತಾ ಇಲ್ಲ. ಇದು ಮಾಡಬಾರ್ದಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಕೊನೆಯದಾಗಿ ನಿಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಸರ್? ಅಭ್ಯಸ್ಲಿ ಮಲಣ ಮಗ ಕೊಟ್ಟರೆ ಒಳ್ಳೇದು. ಅಂದರೆ ಸಮರ್ಥ ಅವರು. ಹೌದು, ಸಮರ್ಥ ಅವರು ಸಮರ್ಥವಾಗಿದ್ದಾರೆ ಸರ್. ಯಾಕೆ ಅಂತಂದ್ರೆ ಇಲ್ಲಿ ನನ್ನ ಒಬ್ಬನ ಒಪಿನಿಯನ್ನಿಂದ ಯಾರು ಗೆಲ್ಲಲ್ಲ. ಇಲ್ಲಿ ಆಲ್ರೆಡಿ ಭದ್ರಕೋಟೆ ಇರೋದ್ರಿಂದ ಎಲ್ಲಿ ಹೋಗ್ತಾ ಇದೆಯೋ ನೀರು, ಹಂಗೆ ಅದರಿಂದ ಹೋಗ್ಬೇಕಂತ ಅಷ್ಟೇ ಅನಿಸಿಕೆ ಅಷ್ಟೇ. ಅದೇ ಅಲ್ಪಸಂಖ್ಯಾತರ ಓಟು ಒಂದು 80,000 ಓಟ್ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಕೂಡ ಅವ್ರಂದ್ರೆ ಚೇಂಜ್ ಆಗಲ್ಲ. ಅವರಾದ್ರೂ ಕಾಂಗ್ರೆಸ್ಗೆ ಇರೋದು, ಅವ್ರು ಚೇಂಜ್ ಮಾಡಲ್ಲ. ಯಾವುದೇ ಆ ಒಂದು ಉದ್ದೇಶಕ್ಕೆ ನಮ್ಮ BJP ಇಲ್ಲಿ ಬರಲ್ಲ ಅಷ್ಟೇ, ಇನ್ನೇನಿಲ್ಲ. ಕಾಂಗ್ರೆಸ್ ಯಾವಾಗಲೂ ಇರುತ್ತೆ ಇಲ್ಲಿ, ಬಟ್ ಕೆಲಸ ಮಾಡ್ಕೊಂತ ಹೋದ್ರೆ ಬೆಲೆ ಇರುತ್ತೆ ಅಷ್ಟೇ. ಅಕಸ್ಮಾತಾಗಿ ಈಗ ಸಮರ್ಥವ್ರಿಗೆ ಟಿಕೆಟ್ ಕೈ ತಪ್ಪಿದೆ ಆದ್ರೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ ಆದ್ರೆ BJPಗೆ ಪ್ಲಸ್ ಆಗುತ್ತಾ ಸರ್? 100% ಆಗುತ್ತೆ, ಪ್ಲಸ್ ಆಗುತ್ತೆ, 100% ಆಗುತ್ತೆ. BJPಗೆ ಏನಾದರೂ ಆ ಆಪ್ಷನ್ ಸಿಕ್ಕರೆ ಇಲ್ಲಿ BJPಯ ಒಂದು ಬಾವುಟ ಇರುತ್ತೆ ಈ ಕ್ಷೇತ್ರದಲ್ಲಿ. ಅಂದ್ರೆ ಮೊದಲ ಬಾರಿಗೆ BJP ಶೋರ್ ಆಗುತ್ತೆ. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಡ್ಬೇಕಂತೀರಿ ಸರ್? ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ. ಅದೇ ಯಾರು ಅಲ್ಪಸಂಖ್ಯಾತರಲ್ಲಿ ಜಬ್ಬಾರ್ ಇದ್ದಾರೆ, ಖಾಲಿದವ್ರು ಇದ್ದಾರೆ, ಜಬ್ಬಾರ್ ಇದ್ದಾರೆ, ಖಾಲಿದವ್ರ ಇದ್ದಾರೆ. ಯಾರಿಗಾರ ಕೊಡ್ಲಿ, ಒಟ್ಟಿಗೆ ನಮ್ಮ ಜನಸಂಖ್ಯೆ ನಮಗೆ ಕೊಡ್ಬೇಕು. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಸರ್? ಸರ್ ಅದಕ್ಕೆ ಆಗೈತಿ, ಆದ್ರ ಆ ಅಭಿವೃದ್ಧಿ ಲೆಕ್ಕಕ್ಕಲ್ಲ. ಈಗ ನಮಗೆ ಕೊಡ್ತೀನಂತ ಮಾತು ಕೊಟ್ಟಿದ್ರು, ಆ ಲೆಕ್ಕಕ್ಕೆ ನಮಗೆ ಕೊಡಬೇಕು. ಶಂಕರಪ್ಪ ಹೇಳಿದ್ರು ಹೋದ್ ಸರಿನ ನಮಗೆ ಕೊಡ್ತೀನಿ ಅಂತೇಳಿ. ಈ ಸರಿ ನಾವು ಕೇಳಾಗತ್ತೀವಿ, ನಮ್ಮ ಹಕ್ಕು ಐತಿ, ನಾವು ಕೇಳಾಗತ್ತೀವಿ, ಕೊಡ್ಬೇಕು. ಅಂದ್ರೆ ಕಳೆದ ಬಾರಿಗೂ ಕೂಡ ಶಾಮನೂರು ಹೇಳಿದ್ರು ಅಲ್ಪಸಂಖ್ಯಾತರಿಗೆ ನೆಕ್ಸ್ಟ್ ಕೊಡ್ತೇವೆ ಅಂತ ಹೇಳಿ. ಅಂದ್ರೆ ಇವಾಗ ಅವರು ಮತ್ತೆ ಹೇಳ್ತಾ ಇರುವಂತದ್ದು ನಮಗೆ ಕೊಡಿ ಅಂತ ಹೇಳ್ತಾ ಇದಾರೆ. ಕೇಳಾಗತ್ತಾರ ಸರ್, ಅವ್ರು ಕೇಳ ನಮಗೆ ಕೇಳಾಗತ್ತಾರ. ಈಗ ನಮ್ಮ ಕಡೆಯಿಂದ ಈಗ ನಮ್ಮ ಅಲ್ಪಸಂಖ್ಯಾತರಿಗೆ ಅಂತ ಕೇಳಾಗತ್ತಾರ. ದಕ್ಷಿಣದಲ್ಲಿ ನಮ್ಮ ಜನಸಂಖ್ಯೆ ಐತಿ, ಕೇಳಾಗತ್ತೀವಿ, ಕೊಡ್ಬೇಕು. ಸುಮಾರು 80,000ಕ್ಕೂ ಹೆಚ್ಚು ಜನ ಇದ್ದಾರೆ. ಇದೆ ಸರ್. ಅಂದ್ರೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತೀರಾ? ಈಗ ಕೇಳ್ತಾ ಇರೋದೇನು ಸರ್, ಇದು ಯಾರಿಗಾರ ಕೊಡಲಿ. ಇದು ಈಗ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಎಲ್ಲ ಇದಕ್ಕೆ ಆಕತಿ ಅಂತ ಅನುಕೂಲ. ಅಂದ್ರೆ ಇವಾಗ ಸಮರ್ಥವ್ರಿಗೆ ಕೊಟ್ರೆ ಕೊಡೋದು ವೇಸ್ಟ್ ಸರ್ ಅವನಿಗೆ. ಅಂದ್ರೆ ಈಗ ಯಾಕಂದ್ರೆ ಅವರು ಲಾಬಿ ಮಾಡ್ತಿರುವಂತದ್ದು, ನಮಗ್ ಕೊಡ್ಲಿಲ್ಲ ಅಂದ್ರೆ ನಾವು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ. ಒಳ್ಳೆ ಬಿಡಿ ಸರ್, ಅದಕ್ಕೇನು ಕೊಟ್ರೆ ಏನು ಪರವಾಗಿಲ್ಲ, ಕೊಡ್ಲಿ. ಅವರಿಗೆ ಬೇಕಂದ್ರೆ ಏನು ತಪ್ಪದು. ಈಗ ನಮಗೆ ಬೇಕಂತ ನಾವು ಕೇಳಾಗತ್ತೆ, ನಮಗೆ ಕೊಡ್ಬೇಕು. ಅಂದ್ರೆ ಈಗಾಗಲೇ ಮನೆಯಲ್ಲಿ ಒಬ್ರು ಸಚಿವರು ಇದ್ದಾರೆ, ಆಮೇಲೆ ಒಬ್ರು MP ಅವರು ಇದ್ದಾರೆ, ಒಬ್ರು ಸಂಸದರು ಇದಾರ, ಒಬ್ರು ಇವರು ಇದಾರೆ. ಏನ್ ಹೇಳ್ತೀರಾ ಅದಕ್ಕೆ? ಅದಕ್ಕೆ ಎಲ್ಲ ಅವರಿಗೆ ಬೇಕಂದ್ರೆ ತಪ್ಪಲ್ಲ ಸರ್. ಈಗ ನಮಗೆ ಈಗ ಜಬ್ಬರ್ ಸಾಹೇಬಿಗೆಲ್ಲ ಖಾಲಿದಿಗೆ ಒಬ್ರಿಗೆ ಕೊಡ್ಲಿ ಈ ಸರಿ. ಈ ಬಾರಿಗೆ ಎಲೆಕ್ಷನ್ ಕಾವು ಹೇಗಿದೆ ಸರ್?
ಈ ಬಾರಿಗೆ ಎಲೆಕ್ಷನ್ ಕಾವು ಜೋರಾಗೆ ಇದೆ ಸರ್. ಈಗ ಎರಡು ಪಾರ್ಟಿಗಳಿಂದ ಜೋರಾಗೆ ಇದೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ, ಪೂರ್ವಭಾವಿ ಸಿದ್ಧತೆಗಳು ಬಹಳ ಜೋರಾಗಿ ನಡೀತಾ ಇದೆ. ಟಿಕೆಟ್ ಯಾರಿಗೆ ಕೊಟ್ರೆ ಎಲೆಕ್ಷನ್ ಜೋರಾಗಿ ನಡೆಯುತ್ತೆ ಸರ್, ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳ್ಬೇಕಾದ್ರೆ ಈಗ ಎಮಿನೆಂಟ್ ಕ್ಯಾಂಡಿಡೇಟ್ ಎಂತರಿಗೆ ಕೊಟ್ರೆ ಈ ಒಂದು ಕ್ಷೇತ್ರನ ಮತ್ತೆ ಬಿಜೆಪಿ ಕೈಗೆ ತಗೋಬಹುದು ಅನ್ನೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅನ್ಕೊಂಡಿವಿ. ಗೊತ್ತು ಯಾವ ಎಮಿನೆಂಟ್ ಕ್ಯಾಂಡಿಡೇಟಿಗೆ ಕೊಟ್ರೆ ಇದನ್ನ ಎದುರಿಸಬಹುದು ಅಂತ ಕ್ಯಾಂಡಿಡೇಟೇ ಬರ್ತಾರೆ, ಅಂತರ್ಗೆ ಆಗುತ್ತೆ ಅಂತ ನಮ್ಗೆಲ್ಲ ನಂಬಿಕೆ ಇದೆ ಸರ್. ಈ ಸತಿ ಬಿಜೆಪಿಯಿಂದ ಯಾರಿಗೆ ಕೊಟ್ರೆ ಟಫ್ ಅನ್ಸುತ್ತೆ ಸರ್ ಎಲೆಕ್ಷನ್? ಬಿಜೆಪಿಯಿಂದ ಲಾಸ್ಟ್ ಟೈಮ್ ಡಿಫರೆಂಟ್ ಕ್ಯಾಂಡಿಡೇಟ್ ಆದ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟಿದ್ರು. ಅವ್ರು ಬಂದಿರೋದಕ್ಕೆ ಎಷ್ಟು ಟಫ್ ಐತೆ ಅಂತ ಇಡೀ ಕರ್ನಾಟಕ ರಾಜ್ಯ ರಾಷ್ಟ್ರದಲ್ಲೇ ಗೊತ್ತಾಗಿದೆ, ದೇಶದಲ್ಲೇ ಗೊತ್ತಾಗಿದೆ. ಅವ್ರು ಬಂದಿರೋದಕ್ಕೆ ಎಷ್ಟು ತರ ನಡೆದ್ವು ಲಾಸ್ಟ್ ಟೈಮಲ್ಲಿ ಚುನಾವಣೆಯಲ್ಲಿ, ಜನಕ್ಕೆ ಯಾವ್ಯಾವ ರೀತಿ ಆಸೆಗಳನ್ನ ತೋರಿಸಿದ್ರು, ಗ್ಯಾರಂಟಿ ಭಾಗ್ಯಗಳನ್ನೆಲ್ಲ ತೋರಿಸಿದ್ರು. ಈ ಆಸೆಗಳು ಇಂದ ಅವ್ರಿಗೆ ಲಾಸ್ಟ್ ಟೈಮು ಸ್ವಲ್ಪ ಅವಕಾಶ ತಪ್ಪಿತು, ಹಿನ್ನಡೆ ಆಯ್ತು. ಈಗ ನೆಕ್ಸ್ಟ್ ಈ ಬಾರಿ ಏನಾದ್ರು ಅವಕಾಶ ಕೊಟ್ರೆ ಅವ್ರಿಗೆ 100ಕ್ಕೂ 100 ಬಾರಿ ಜನಗಳ ಇದನ್ನ ಸಮೇತ ಅವ್ರ ಮೇಲೆ ಒಲವಿದೆ. ಅವ್ರಿಗೆ ಕೊಟ್ರೆ 100ಕ್ಕೆ 100 ದಕ್ಷಿಣ ಬಿಜೆಪಿ ಮತ್ತೆ ಕಮಲ ಕೈಗೆ ಪಡಿಬಹುದು, ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಆಮೇಲೆ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಕುಟುಂಬ ರಾಜಕಾರಣ ಮುಂದುವರಿಯುತ್ತಾ? ಯಾಕಂದ್ರೆ ಸಮರ್ಥ ಅವ್ರು ಕೇಳ್ತಾ ಇದಾರೆ, ಗಣೇಶ್ ಅವ್ರು ಕೇಳ್ತಾ ಇದ್ದಾರೆ. ಸರ್, ಈಗ ನಮಗೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾಹಿತಿ ಇಲ್ಲ, ಆದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಜನ ಹಳುಬ್ರು ಕೆಲಸ ಮಾಡಿದವರು, ಏಮಿ ನಾಯಕರುಗಳು ಇದ್ದಾರೆ. ಅಂಥವ್ರು ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮಾಜಿ ಆಗಿದ್ದಾರೆ. ಅಂಥವ್ರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ. ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ಬೇಕು. ಯಾಕಂದ್ರೆ ಈ ಒಂದು ಅವಕಾಶನ ಕೆಲವ್ರಿಗೆಲ್ಲ ಕೊಟ್ರೆ ಜನಕ್ಕೆ ಇರುತ್ತೆ, ಇಂಥವ್ರು ಅಭಿವೃದ್ಧಿ ಮಾಡಿದ್ದಾರೆ. ಈಗ ಹಣ ಇತ್ತು, ಅಧಿಕಾರ ಇತ್ತು ಕೂಡ್ಲೇನೆ ಯಾರಿಗೋ ಒಬ್ರಿಗೆ ಕೊಟ್ಬಿಟ್ರೆ ಗೆಲ್ಲುತ್ತೆ ಅನ್ನೋದು ಸುಳ್ಳು ಸರ್. ಮೊದ್ಲಿನಂಗೆಲ್ಲ ಜನರು ಪೇಪರಲ್ಲಿ ನೋಡ್ತಿದ್ರು, ಈಗೆಲ್ಲ ವಾಟ್ಸಪ್ ಮೀಡಿಯಾ ಕುಂತಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಎಲ್ಲ ಗೊತ್ತಾಗ್ತಿದೆ. ಯಾರ್ಯಾರಿಗೆ ಕೊಟ್ರೆ ಈ ಒಂದು ಸಮರ್ಥವಾಗಿ ಎದುರಿಸ್ತಾರೆ, ನಿಭಾಯಿಸ್ತಾರೆ. ಒಂದು MLA ಅಂದ್ರೆ ಒಂದು ಆಡ ಹುಡುಗನ ಬಾಯಲ್ಲಿ ಆಗ್ಬಾರ್ದು. ಒಂದು ಒಳ್ಳೆ ವ್ಯಕ್ತಿಗೆ ಅವನು ಎಲ್ಲ ತಿಳ್ಕೊಂಡಿರೋ ಅಂತರ ಅವನಿಗೆ ಅನುಭವ ಸುಮಾರು ಇರಬೇಕು, ಎಲ್ಲರ ಪ್ರೊಫೈಲ್ ಇರಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ವ್ಯಕ್ತಿವಾಗಿ. ಆ ರೀತಿ ನಾಯಕರು ಯಾರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೇಳ್ಬೇಕಾದ್ರೆ ಪ್ರೊಫೈಲ್ ಇರೋಂಥವ್ರು ಸುಮಾರು ಜನ ಟಿಕೆಟ್ ಕೇಳಿದ್ದಾರೆ. ಯಾರಿಗೆ ಕೊಟ್ಟರು ನಾವು ನಮ್ದು ಕಮಲ ಗುರುತು ಬಿಜೆಪಿಗೆ ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ಬೋದು ಸರ್. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ 2008ರಿಂದ ಶಾಮನೂರು ಶಿವಶಂಕರಪ್ಪನ ಅಂದ್ರೆ ಜಯಬೇರಿ ಮಾಡ್ಕೊಂಡ್ ಬರ್ತಾ ಇರುವಂಥದ್ದು. ಅಂದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆಯಾ ಸರ್ ನಿಮ್ಮ ಕ್ಷೇತ್ರ? ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಮಧ್ಯಭಾಗ ಇದು ಸಿಟಿ ಜಿಲ್ಲೆ ಆಗಕ್ಕೆ ಕಾರಣ JH ಪಟೇಲ್ರು. ಅಲ್ಲಿಂದ ಇಲ್ಲಿ ಏನೇನಾಗಿದ್ದಾವೆ ದಕ್ಷಿಣ ಭಾಗದಲ್ಲಿ ಅಂತಂದೇಳಿ ಈಗ ನಮ್ಮಂತ ಹುಡುಗರಲ್ಲ, ಯುವ ಜನತೆಗೆ ತುಂಬಾ ಸಹಿತ ನಾಡಿ ಮಿಡಿತಾ ಇದೆ. ಈಗ ಪ್ರತಿಯೊಂದರಲ್ಲಿ ಏನೇನು ವಿಶ್ವವಿದ್ಯಾಲಯಗಳು ಎಲ್ಲಾಗಿದ್ದಾವೆ, ಎಲ್ಲ ಅಭಿವೃದ್ಧಿ ಆಗಿದೆ. ನಮ್ಮಂತ ಸಾಮಾನ್ಯ ಜನರಿಗೆ ಹಾಸ್ಪಿಟ್ಲ್ಗಳಲ್ಲಿ ಕೊರತೆ ಏನಿದೆ, ಎಲ್ಲರೂ ರಾತ್ರಿ ದುರ್ಗಾಂಬ ಬಸ್ ಹತ್ಕೊಂಡು ಮಣಿಪಾಲಿಗೆ ಹೋಗೋಂಥ ಸ್ಥಿತಿ ಬಂದಿದೆ. ಅಲ್ಲೇ ಹೋಗಿ ತೋರಿಸ್ಕೋಬೇಕು. ಸಾಮಾನ್ಯ ಜನಕ್ಕೆ ಅಲ್ಲಿ ಹೋಗಿ ತೋರಿಸಿದ್ರೆ ಅವ್ರ ಖರ್ಚು ವೆಚ್ಚ ಅವರು ಸಾಕಷ್ಟು ಸಾಪಡಿಸ್ತಾರೆ. ಇಲ್ಲಿರೋಂಥ ಅಭಿವೃದ್ಧಿಗಳು ಏನಾಗ್ತಿದೆ ಅಂತ ಜನರಿಗೆ ಎಲ್ಲರ ಮನಸ್ಸಲ್ಲೂ ಇದೆ. ಅದು ಈ ಬಾರಿ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಮ್ಮ ಒಂದು ವೈಯಕ್ತಿಕ ಮಾತು. ಅಂದ್ರೆ ಈ ಭಾಗದಲ್ಲಿ ಹಾಸ್ಪಿಟಲ್ ಆಗಿ ಕರೆಕ್ಟಾಗಿ ಹಾಸ್ಪಿಟಲ್ ನಿರ್ವಹಣೆ ಇಲ್ಲ. ತದನಂತರದಲ್ಲಿ ಒಂದು ಒಳ್ಳೆ ಒಂದು ಹಾಸ್ಪಿಟ್ಲ್ ಒಂದೇ ಅಲ್ಲ, ಒಂದು ರೋಡ್ ವ್ಯವಸ್ಥೆ, ಒಂದು ಚರಂಡಿ ವ್ಯವಸ್ಥೆ, ಇಲ್ಲಿರೋರೆಲ್ಲರೂ ತಿಳಿಲಾರ್ದಿರೋದಂತ ಅನಕ್ಷರಸ್ಥ ಜನರಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಈಗ ಯಾರು ಅನಕ್ಷರಸ್ಥರಲ್ಲ, ಎಲ್ಲ ಎಜುಕೇಟೆಡ್ ಪರ್ಸನ್ಸ್ಗಳೇ, ಎಲ್ಲರ ಮನೆಯಲ್ಲೂ ಡಿಗ್ರಿ ಆದವ್ರು ಇದ್ದಾರೆ. ಯುವ ಜನತೆಗಳಿಗೆ ಗೊತ್ತಿದೆ ಯಾರೇನು ಎಂತು ಅಂತ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಮೊಬೈಲ್ ನೋಡಕ್ ಬರ್ಲಿಲ್ದವ್ರು ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಹಿತ ಎಲ್ಲ ರೀತಿ ಪರಿಸ್ಥಿತಿಗಳು ಗೊತ್ತಾಗುತ್ತೆ. ಯಾರಿಗೆ ಸೂಕ್ತವಾಗಿ ಕೊಟ್ರೆ ಯಾರಿಗೆ ವೋಟ್ ಮಾಡ್ಬೋದು ಅಂತ. ಈಗ ಮೊದ್ಲಿನಂಗೆ ಹಣದ ಆಮಿಷ ತೋರಿಸಿದ್ರು, ಏನು ಮಾಡಿ ಆಸೆಗಳು ತೋರಿಸಿದ್ರು ಜನರಿಗೆಲ್ಲ ಗೊತ್ತಾಗಿದೆ ಏನೇನಾಗಿದೆ ಏನೇನಿಲ್ಲ ಅಂತಂದೇಳಿ. ಎಲ್ಲರೂ ಸಮೇತ ಈ ಸತಿ ಒಂದು ಒಳ್ಳೆ ಅವಕಾಶ ಒಬ್ರಿಗೆ ಮಾಡಿಕೊಡ್ತಾರೆ ಅಂತ ನಮ್ಮ ನಿರ್ಧಾರ. ಕೊನೆಯದಾಗಿ ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರಿಗೆ ಏನಾದ್ರು ಟಿಕೆಟ್ ಕೊಟ್ರೆ ಬಿಜೆಪಿಗೆ ಇನ್ನೂ ಹೆಲ್ಪ್ ಜಾಸ್ತಿ ಆಗುತ್ತಾ, ಹೇಗೆ ಸರ್? ಸರ್, ಅಲ್ಪಸಂಖ್ಯಾತರಿಗೆ ವೋಟ್ ಕೊಟ್ರೆ ಬಿಜೆಪಿಗೆ ಆಗುತ್ತೆ ಅನ್ನೋದಕ್ಕಿಂತ ಅಲ್ಲಿ ಎಲ್ಲರಿಗೂ ಒಂದು ನಾಯಕತ್ವ ಅನ್ನೋದು ಇರುತ್ತೆ. ಯಾರಿಗಾದ್ರೂ ಕೊಡ್ಲಿ, ಅಭಿವೃದ್ಧಿ ಮಾಡೋ ಅಂಥವ್ರಿಗೆ ಕೊಡ್ಲಿ ಅವಕಾಶ, ಅಭಿವೃದ್ಧಿ ಮಾಡೋ ಅಂಥವ್ರಿಗೆ. ಬಟ್ ಅಭಿವೃದ್ಧಿ ಮಾಡೋ ಅಂಥವ್ರು ಬಂದ್ರೆ ಯಾರು ಜಾತ್ಯತೀತ ನಾಯಕರಾಗಿರ್ಬೇಕು,
ಅಭಿವೃದ್ಧಿ ಮಾಡೋರಂಥವ್ರು ಆಗಿರ್ಬೇಕು. ಅಂಥವ್ರು ಯಾರಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ ಬಾರಿ ಅವರಿಗೆ ಅಧಿಕಾರ ಸಿಕ್ಕ ಅವಧಿಯಲ್ಲಿ ಸುಮಾರು ಕೆಲಸ ತಾನು ಅಲ್ಪಸಂಖ್ಯಾತ ಆ ಜಾತಿ ಈ ಜಾತಿ ನೋಡ್ಲಿಲ್ದೆ ಎಲ್ಲರಿಗೂ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಲಾಸ್ಟ್ ಟೈಮ್ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಅವರಿಗೆ ಒಳ್ಳೆ ಏನೇನು ವಿರುದ್ಧವಾಗಿ ಏನೇನು ನಡಿಬೇಕು ಎಲ್ಲ ನಡೆದ್ವು. ಷಡ್ಯಂತ್ರಗಳು ನಡೆದ್ರೂ ಆ ಭೇದಿಸಿ ಚಕ್ರವ್ಯೂಹನ ಅವ್ರು ಅಷ್ಟು ಮತಗಳನ್ನ ಹೋರಾಟ ಮಾಡಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ವೋಟ್ ಮಾಡಿ ಅದನ್ನು ಅಷ್ಟು ಕೊಟ್ಟಿದ್ದಾರೆ. ಮುಂದಿನ ಅವಕಾಶ ದೇವ್ರು ಮಾಡಿಕೊಡ್ತಾರೆ. ಜನನೂ ಸಮೇತ ಅವ್ರಿಗೆ ಒಲವಿದೆ. ಒಳ್ಳೆಯವರಿಗೆ ಅವಕಾಶ ಕೊಟ್ಟರೆ ಅಭಿವೃದ್ಧಿ ಮಾಡಲಿ, ಈಗೆಲ್ಲ ಜನಸೇವಕರಾಗಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಅಂದ್ರೆ ನಿಮಗೆ ಭರವಸೆ ಇದೆಯಾ ಈ ಬಾರಿ ಬಿಜೆಪಿ ಗೆಲ್ಲುತ್ತೆ ಅಂತೇಳಿ? ಸರ್ 100ಕ್ಕೆ 100ರಷ್ಟು ಉಪಚುನಾವಣೆಯಲ್ಲಿ ಎರಡೂ ಕ್ಷೇತ್ರಗಳು ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು 100ಕ್ಕೆ 100 BJP ಸಮೇತ ಬರುತ್ತೆ ಅನ್ನೋದು ನಂದೊಬ್ಬಂದೇ ಅಲ್ಲ, ಎಲ್ಲ ಜನರು ಇರೋವಂಥದ್ದು 100ಕ್ಕೆ 100. ಈ ಕಾಂಗ್ರೆಸ್ನವರು ಯಾವ್ಯಾವ ರೀತಿಯಾಗಿ ಲಾಸ್ಟ್ ಟೈಮು ಅವರ ಒಂದು ಓಲೈಕೆ ಮತಗಳ ಓಲೈಕೆಗೆ ಏನೇನು ಮಾಡಿದ್ದಾರೆ ಅಂತಂದೇಳಿ ಪ್ರತಿಯೊಬ್ಬರಿಗೂ ಸಮೇತ ಗೊತ್ತಿದೆ. ಅವರು ಎಲ್ಲದನ್ನು ಸಮೇತ ನೋಡಿ ಜನ ನಿರ್ಧಾರ ಮಾಡ್ತಾರೆ. ಈ ಸತಿ ಅವಕಾಶನ ಒಬ್ರಿಗೆ ಮಾಡಿಕೊಡ್ತಾರೆ. ಅವಾಗೇನೋ ಅಜ್ಜರು ಯಜಮಾನರು ಅವ್ರು ಸಮರ್ಥವಾಗಿ ನಿಭಾಯಿಸ್ತಿದ್ರು, ವೋಟ್ ಮಾಡಿದ್ದಾರೆ ನಿಜ. ಈಗ ಆ ಸ್ಥಾನ ತುಂಬಕ್ಕೆ ಅದರಂಥ ಒಂದು ಎಮಿನೆಂಟ್ ಕ್ಯಾಂಡಿಡೇಟ್ ಅಷ್ಟು ಸಮರ್ಥವಾಗಿರೋಂಥವ್ರು ಬರ್ತಿದ್ದಾರೆ ಅಂದರೆ ಜನ ಅವಕಾಶ ಮಾಡಿಕೊಡ್ತಾರೆ. ಇದು 100ಕ್ಕೆ 100 ಸಹಿತ ನಿಜ ಸರ್. ಈ ಕಡೆಗೆ BJPಯವರು ನಮಗೆ ಕೊಡ್ರಿ ಓಟ್ ಅಂತ ಅವರು ಇಬ್ಬರು ಮೂವರು ಸೇರ್ಕೊಂಡು ಅದರಲ್ಲೇ ಸ್ವಲ್ಪ ದಿಕ್ಕೆ ಆಡ್ತಾ ಇದ್ದಾರೆ. ಅದರಲ್ಲಿ ಅವರಿಗೆ ಅದು ಯಾವ ಸೀಟ್ ಸಿಗುತ್ತೆ ಅನ್ನೋದು ಅವರ ಅನುಕೂಲತೆ. ಆಮೇಲೆ ಇನ್ನೊಂದು ಕಾಂಗ್ರೆಸ್ನವರು ಅವರು ಶಾಮನೂರು ಶಿವಶಂಕರಪ್ಪ ಮೊಮ್ಮಗನಾದಂಥ ಮೊಮ್ಮಗನಿಗೆ ಸೀಟ್ ಕೊಡ್ಬೇಕಂತ ಅವರು ಕೇಳ್ತಾ ಇದ್ದಾರೆ. ಅದೇ ಉದ್ದೇಶವಾಗಿ ಎರಡು ಪೈಪೋಟಿ ನಡೀತಾ ಇದೆ. ಇದರಲ್ಲಿ ಯಾರು ಗೆದ್ದರೂ ಸಂತೋಷನೇ. BJPಯವ್ರು ಬಂದರೂ ನಮಗೂ ಸಂತೋಷ, ಕಾಂಗ್ರೆಸ್ನವ್ರು ಬಂದರೂ ಸಂತೋಷ. ಆದಷ್ಟು ಮಟ್ಟಿಗೆ ಏನಪ್ಪ, ಯಾರು ಬಂದ್ರಿ ಯಾರು ಬಿಟ್ಟನ್ನು ನಮ್ಮ ಕೆಲಸ ಕಾರ್ಯಗಳನ್ನ ನಿಧಾಯಿಸ್ಕೊಂಡು ಹೋಗೋಂಥ ಶಕ್ತಿ ಇರೋಂಥ ವ್ಯಕ್ತಿ ಬೇಕು ನಮಗೆ. ಶಾಮನೂರು ಶಿವಶಂಕರಪ್ಪನವರು ಕೆಲಸ ಮಾಡಿದಾರೆ ನಿಮ್ಮ ಮಾಡಿದ್ದಾರೆ. ಎಲ್ಲದಕ್ಕೂ ಯಾವುದೇ ದೇವಸ್ಥಾನ ಆಗಲಿ ದೇವಸ್ಥಾನ ಆಗಲಿ ಯಾವುದಕ್ಕೂ ಮನೆ ಒಳಗೆ ಹೋದ್ರೆ ಯಾವ ಕಾರಣಕ್ಕೂ ಹೊರಗೆ ಹೋಗ್ರಪ್ಪ ಅನ್ನೋ ಸಂಭವದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಒಳ್ಳೆ ಅನುಕೂಲತೆನೇ ಮಾಡಿದ್ದಾರೆ. ಎಲ್ಲರಿಗೂ ಬಡವರು ಬಗ್ಗರಿಗೆಲ್ಲ ಥರದ್ದು ಅನುಕೂಲತೆ ಐತೆ. ಈ ಬಾರಿಗೆ ಅಂದ್ರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಟಿಕೆಟ್ ಅಂತ ಹೇಳ್ತಿದ್ದಾರೆ. ಈಗ BJPಯವರು ಸುಮಾರು ಜನ ಇದ್ದಾರೆ, ನನಗೆ ಬೇಕು ನಿನ್ಗೆ ಬೇಕಂತ. ಅಂದ್ರೆ ಯಾರಿಗೆ ಕೊಟ್ರೆ ತಮ್ಮ ಓಟು? ಅದು ಯಾರಿಗೆ ಕೊಟ್ಟರು ಸಂತೋಷನೇ. ಯಾಕೆಂದ್ರೆ ಈಗ ಯಶವಂತರಾವ್ ಅವ್ರ ಕಡೆಗೆ ಮತ್ತೆ ಅವ್ರು ಯಾರು ರೇಣುಕಾಚಾರ್ಯ ಅವ್ರ ಕಡೆಗೆ ಅವ್ರು ಎರಡು ಸ್ವಲ್ಪ ಕಿಚಾಟ ನಡೀತಾ ಇದೆ. ಯಾರಿಗೆ ಕೊಟ್ಟರು ಸಂತೋಷನೇ. BJPಯವ್ರು ಮಾಡಿದ್ರು ಸಂತೋಷನೇ, ಕಾಂಗ್ರೆಸ್ನವ್ರು ಮಾಡಿದ್ರು ಇದ್ದಷ್ಟು ಮಟ್ಟಿಗೆ ಸ್ವಲ್ಪ ಕಾಂಗ್ರೆಸ್ನವರು ಅನುಮತಿ ಜಾಸ್ತಿ ಇದೆ. ಕಾಂಗ್ರೆಸ್ನವ್ರು ಅಂದ್ರೆ ಮಲ್ಲಿಕಾರ್ಜುನ್ ಅವ್ರ ಮಗ ಕೊಟ್ರೆ ಸ್ವಲ್ಪ, ಯಾರಿಗೆ ಟಿಕೆಟ್ ಕೊಟ್ರೆ ಸ್ವಲ್ಪ ತುರುಸಿನ ಪಂದ್ಯ ನಡೆಯುತ್ತೆ ಸರ್. ಹುಟ್ಟಿಸಿದ ಪಂಗಡ ಅಂದ್ರೆ ಸ್ವಲ್ಪ ಇವ್ರದೇ ಕಾಂಗ್ರೆಸ್ನವ್ರದೇ ನಡೆಯೋದು. ಏನೇ ಮಾಡಿದ್ರು, ಏನೇ ಎದೆ ಅಧಿಕಾರದಲ್ಲಿದ್ದು ಏನಾದರೂ ಛಲ ತಿಂದು ಗೆದ್ದಬೇಕು ಅಂತ ಛಲದಿಂದ ಗೆಲ್ಲಿಸ್ತಾರೆ. ಅಂದ್ರೆ ಹಣದ ಹೊಳೆಯನ್ನು ಹರಿಸುವ ಲೆಕ್ಕಕ್ಕಿದಾರ ಅಂತ ಅಲ್ಲ, ಹಣದ ಒಲೆ ಅಂದ್ರೆ ಅವರು ನಡೆಸ್ತಾರೆ ಇವರು ನಡೆಸ್ತಾರೆ ಬಿಡಿ. ಅವರು ಮಾಡ್ತಾರೆ ಇವರು ಮಾಡ್ತಾರೆ. ಯಾಕೆಂದ್ರೆ ಈ ಪ್ರತಿ ವರ್ಷದಿಂದ ಅವರೇ ಮಾಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಮೊಮ್ಮಗನಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದು ಒಂಥರ ಅನುಕೂಲನೇ. ಅಂದ್ರೆ ಅವರು ಸಮರ್ಥವಾಗಿದ್ದಾರೆ ರಾಜಕೀಯಕ್ಕೆ ಅಂತ. ಸಮರ್ಥವಾಗಿದ್ದಾರೆ. ಇನ್ನೂ ಸ್ವಲ್ಪ ಬೆಳಗಬೇಕು. ಅವ್ರು ಬೆಳಗಿಲ್ಲ. ಯಾಕೆಂದ್ರೆ ಈಗಿನ ಸಣ್ಣ ಮಟ್ಟಕ್ಕೆ ಎದ್ದಾಡ್ತಾ ಇದ್ದಾರೆ. ಈಗ ಏನು ಎದ್ದಾಡ್ತಾರ ಮುಂದೆ ಅದೇ ಗುರಿ ಅವ್ರದ್ದು. ಈ ಥರ ಅವ್ರು ಸೋತ್ರ ತಿಂತಿಲ್ಲ, ಮುಂದಿನ ಗುರಿಗೆ ರೆಡಿ ಆಗ್ತಾರೆ. ಅಂದ್ರೆ ಜನರು ಹೇಳ್ತಾ ಇರುವಂಥದ್ದು ಕುಟುಂಬ ರಾಜಕಾರಣ ಬೇಡ ನಮಗೆ, ಸಾಕು. ಮನೆಯಲ್ಲಿ ಒಬ್ಬರು MP ಇದ್ದಾರೆ, ಒಬ್ಬರು ಸಚಿವರು ಇದ್ದಾರೆ, ಸಾಕು. ಇನ್ನವ್ರಿಗೆ ಟಿಕೆಟ್, ಜನಸಾಮಾನ್ಯರಿಗೆ ಕೊಡ್ರಪ್ಪ ಟಿಕೆಟ್ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಕೊಡಬೇಕು. ಆದರೂ ಅವರು ಈಗ ಸಂಪೂರ್ಣ ಅವಾಗಿಂದನೂ ಮಾಡ್ಕೊಂತ ಬರ್ತಾ ಇದಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಎಲ್ಲ ಅಕಸ್ಮಾತ್ ಏನಾದ್ರು ಇವತ್ತರಿ JM ಸಿದ್ದೇಶ್ವರ್ ಗೆದ್ರು, ಅವ್ರು ಏನಾರ ಬೇಡ ಅಂದ್ರೆ ಅವ್ರಿಗೂ ಮಾಡಕ್ಕೆ ಕೊಟ್ಟಿದ್ರು. ಮತ್ತು ಅವ್ರು ಸೋತರು, ಮತ್ತೆ ಇರ್ಬೇಕು, ಮತ್ತೆ ಇವ್ರು ಮಾಡ್ತಾ ಇದ್ದಾರೆ. ಮತ್ತೆ ಏನಾಗುತ್ತೆ ಅನ್ನೋದು ನೋಡ್ಬೇಕು. ಅಂದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ಯಾವ ಪಕ್ಷದವ್ರು ಕೊಡಲ್ಲ. ಈ ಕಡೆ ಇನ್ನೊಂದು ಕುಟುಂಬ, ಆ ಕಡೆ ಇನ್ನೊಂದು ಕುಟುಂಬ, ಎರಡು ಕುಟುಂಬ ಮಾತ್ರನಾ ಇಲ್ಲಿ ದಾವಣಗೆರೆಲ್ಲ ಅಂತ? ಹಂಗೇನಿಲ್ಲ, ಯಾರಿಗಾದ್ರೂ ಕೊಡ್ತಾರೆ. ಆದ್ರೆ ಏನಪ್ಪ, ಕೊಟ್ಟು ಮಾಡ್ಕೊಂಡು ಹೋಗೋದು ಪಾಡ. ಕೊನೆಯದಾಗಿ ತಮ್ಮ ಓಟು ಯಾರಿಗೆ? ನಮ್ಮ ಓಟು ನಮಗೆ ಯಾವ್ದು ಚಾಲ್ತತೆ ಇರ್ತೈತೆ ಅದನ್ನ ನೋಡಿ ಹಾಕ್ತೀವಿ. ಅದಕ್ಕೆ ಇದಕ್ಕೆ ಅಂತ ಯಾವ್ದು ಇರೋದು ಬೆಳಗ್ಗೆ ಹೇಳೋಗಿಲ್ಲ. ಎಸ್ ಸರ್, ಥ್ಯಾಂಕ್ ಯು ಸರ್. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಈ ಬಾರಿ ಚುನಾವಣೆ ಈ ಶಂಕರಪ್ಪ ತೀರಿ ಮೇಲೆ ಈಗ ಮಧ್ಯಂತರ ಚುನಾವಣೆ ಬಂದಿರೋದ್ರಿಂದ ಈ ಸತಿ ಜೋರಿದೆ, ನಡೀತಾ ಇತ್ತು. ಯಾರಿಗೆ ಟಿಕೆಟ್ ಕೊಟ್ಟರೆ ಎಲೆಕ್ಷನ್ ಫೈಟ್ ಜೋರಾಗುತ್ತೆ ಸರ್? ನಾವು BJPಯವರು. ನಿಮ್ಮ BJPಯಲ್ಲೇ ಸುಮಾರು 2-3 ಗುಂಪುಗಳಿದೆ. ಒಂದು ಕಡೆ JM ಸಿದ್ದೇಶ್ವರ ಗುಂಪು, ರೇಣುಕಾಚಾರ್ಯ ಗುಂಪು,
ಅದರಲ್ಲಿ ನಿಮ್ಮಲ್ಲಿ 3 ಕ್ಯಾಂಡಿಡೇಟ್ ಇವಾಗ ಮೇನ್ ಹೆಸರು ಬರುತ್ತಾ ಇರುವಂಥದ್ದು. ಅಂದರೆ ನಿಮ್ಮ ಒಂದು ಯಾರಿಗೆ ಟಿಕೆಟ್ ಕೊಟ್ಟರೆ ಒಂದು ಬಿಜೆಪಿ ಜಯಭಾರಿ ವಾರಿಸುತ್ತೆ. ಕಳೆದ ಬಾರಿ ಅಜಯ್ ಕುಮಾರ್ ಅವ್ರಿಗೆ ಕೊಟ್ಟಿದ್ರು. ಈ ಬಾರಿ ಅವ್ರಿಗೆ ಕೊಟ್ರು ಒಳ್ಳೆ ಚಾನ್ಸ್ ಇದೆ, ಗೆಲ್ತಾರೆ ಅವರು. ಎಲ್ಲ ವಿಶ್ವಾಸ ಸಂಪೂರ್ಣ ಇದೆ, ಗೆಲ್ತಾರೆ. ಅಂದರೆ ಕಾಂಗ್ರೆಸ್ ಈ ಭಾಗದಲ್ಲಿ ಅಭಿವೃದ್ಧಿ ಏನು ಮಾಡಿದ ಅಥವಾ ಹೇಗೆ ಸರ್? ಈ ಉತ್ತರ ವಲಯಕ್ಕೆ ಹೋಲ್ಸ್ಕೊಂಡ್ರೆ ಇಲ್ಲಿ ಶೂನ್ಯ. ಅದೇ ಆದರೂ ಕೂಡ ಈ 4 ಬಾರಿ ಆರಿಸಿದ್ರಲ್ಲ ಸರ್, ಇಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಾಗಿರೋದ್ರಿಂದ ನಾವು BJP ಮತಗಳು ಇಲ್ಲಿ ಈ ಬೂತಲ್ಲಿ ಪೂರ್ತಿ ಕೆಲವು ಬೂತಲ್ಲಿ ಲೀಡಿದಾವೆ. ಅಲ್ಲಿ ಅಲ್ಪಸಂಖ್ಯಾತರ ಭಾಗದಲ್ಲಿ ಒನ್ ವೇ ಆಗೋದ್ರಿಂದ ಅಷ್ಟು ಹಂಗಾಗಿ ಕಾಂಗ್ರೆಸ್ ಗೆಲ್ಕೊಂತ ಬಂದಿದೆ ಅಷ್ಟೇ. 2,500 ಓಟಲ್ಲಿ ಸೋತಿದ್ದಾರೆ ಯಶವಂತರಾವ್ ಅವರು. ಆಮೇಲೆ 10,000 ಓಟಲ್ಲಿ ಸೋತಿದ್ದಾರೆ. ಹಿಂಗೆ ಭಾಳ ಅಜಗಜಾಂತರ ಏನಿಲ್ಲ, ಭಾಳ ಸ್ವಲ್ಪ ಓಟಲ್ಲೇ ಸೋತಿದ್ದಾರೆ. ಅಂದರೆ ಇವಾಗ ಯಶವಂತರಾವ್ ಅವರು ಆಗಿರ್ಬೋದು, ಶ್ರೀನಿವಾಸ ಕರಿಬಸಪ್ಪ ಆಗಿರ್ಬೋದು, ಈಗ ಅಜಯ್ ಕುಮಾರ್ ಅವರ ಹೆಸರು ಮುಂಚೆನಿರ್ತಕ್ಕಂಥದ್ದು. ಯಾರಿಗೆ ಟಿಕೆಟ್ ಆಗ್ಬೋದು ಸರ್ ಅಂತ? ಅಜಯ್ ಕುಮಾರ್ ಅವರು ಡಿಪ್ಯೂಟೆಡ್ ಕ್ಯಾಂಡಿಡೇಟ್, ಅವರಿಗೆ ಟಿಕೆಟ್ ಆಗುತ್ತೆ. ಓಕೆ. ಅಂದರೆ ಅಜಯ್ ಕುಮಾರ್ ಅವರು ಈ ಭಾಗದಲ್ಲಿ ಕಮ್ಮಿ ಎಲ್ಲ ಒಂದು ಜನರಿಗೆ ಸಿಗ್ತಾರಾ ಸರ್? ಸಿಗ್ತಾರೆ, ಯಾಕೆ ಸಿಗಲ್ಲ? ಸಿಗ್ತಾರೆ, ಓಡಾಡ್ತಾರೆ, ಬರ್ತಾರೆ, ಫೋನ್ ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ, ಓಡಾಡ್ತಾರೆ. ಕಾರ್ಯಕರ್ತರಿಗೆ ಸಿಗ್ತಾರೆ. ಓಕೆ. ಅದನ್ನು ಅಪಪ್ರಚಾರ ಮಾಡ್ತಾರೆ ಕೆಲವರು. ಎಲೆಕ್ಷನ್ ಅಂದಮೇಲೆ ಇದ್ದೇ ಇರುತ್ತಲ್ಲ ವೈಮನ್ಸ್ಗಳು, ಸಿಗ್ತಾರೆ, ಹಂಗೇನಿಲ್ಲ. ಆಮೇಲೆ ಇನ್ನೊಂದು ಕುಟುಂಬ ರಾಜಕಾರಣ ಅಂದರೆ ದಾವಣಗೆರೆ ಅಂದ ತಕ್ಷಣ ಶ್ಯಾಮ್ನವ್ರವ್ರಿಗೆ ಟಿಕೆಟ್ ಕೊಡಬೇಕು, ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡ್ಬೇಕಂತ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕಾಗತ್ತೆ ಸರ್, ಈ ಕುಟುಂಬ ರಾಜಕಾರಣ ಅಂತೆ ಮಾಡಬೇಕು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು, ಅಭಿವೃದ್ಧಿ ಆಗಬೇಕು, ಆ ಒಂದು ಉದ್ದೇಶ ನಮ್ಮದು. ಅಂದರೆ ಬೆಂಗಳೂರು ಅಂದರೆ ಸುಮಾರು ಬೆಂಗಳೂರಿಗೆ ನಾವು ಕೂತ್ಕೊಂಡು ನೋಡಬೇಕಾದ್ರೆ ದಾವಣಗೆರೆ ಅಂದ ತಕ್ಷಣ ಶಾಮನೂರವ್ರ ಕುಟುಂಬ ಮತ್ತು JM ಸಿದ್ದೇಶ್ವರ ಕುಟುಂಬ, ಅದು ಹೊರತುಪಡಿಸಿದ್ರು ಇಲ್ಲಿ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಲ್ಲ. ಹಂಗಾಗಿ ಬದಲಾವಣೆ ಆಗ್ಬೇಕು ಸರ್. ಕುಟುಂಬ ರಾಜಕಾರಣ ಅಂತ್ಯ ಆಗ್ಬೇಕು, ಹೊಸಬ್ರಿಗೆ ತರಬೇಕು, ಡೆವಲಪ್ಮೆಂಟ್ ಆಗಬೇಕು. ನಮ್ಮ ದಕ್ಷಿಣ ಭಾಗ ಭಾಳ ಡೆವಲಪ್ಮೆಂಟ್ ಆಗಬೇಕು. ಮೂಲಭೂತ ಸೌಕರ್ಯಗಳು ದಕ್ಷಿಣ ಭಾಗದಲ್ಲಿ ಇಲ್ಲ. ಒಳ್ಳೆ ಫೀಲ್ಡ್ ಇಲ್ಲ, ಒಳ್ಳೆ ಪಾರ್ಕ್ಗಳು ಇಲ್ಲ, ಏನು ಅಭಿವೃದ್ಧಿನೇ ಇಲ್ಲ. ಹಂಗಾಗಿ ಹೊಸೊಬ್ರಿಗೆ ಕೊಟ್ಟರೆ, ಒಂದು ಅವಕಾಶ ಕೊಟ್ಟು ನೋಡಿದ್ರೆ ಜನ ಈ ಸತಿ ಆಗುತ್ತೆ. ಇನ್ನೊಂದು ಹೊಸ ಬದಲಾವಣೆ, ಮಹಿಮಾ ಪಟೇಲ್ ಅವರು ಕೇಳ್ತಾ ಇದ್ದಾರೆ NDA ಅಭ್ಯರ್ಥಿ ನಾನು ಆಗ್ತೇನೆ ಅಂತ ಹೇಳಿ. ಈಗಾಗಲೇ ಲೆಟರ್ ಕೂಡ ಕೊಟ್ಟು ಬಂದಿದ್ದಾರೆ. ಮಹಿಮಾ ಪಟೇಲ್ರು ದಕ್ಷಿಣನ ಒಂದು ಏರಿಯಾನೂ ನೋಡಿಲ್ಲ. ಮಹಿಮಾ ಪಟೇಲ್ರು ಇವತ್ತಿಗೂ ಅವ್ರು ದಕ್ಷಿಣಕ್ಕೆ ಬಂದೇ ಇಲ್ಲ. ಇಲ್ಲಿ ಮಹಿಮಾ ಪಟೇಲ್ರು ಯಾರು ಅಂತ ಕೇಳಿದ್ರೆ ಯಾರು ಅನ್ನೋದೇ ಗೊತ್ತಿಲ್ಲ. ಏಕ್ದಮ್ ನಾನು ಬರ್ತೀನಿ ಅಂದ್ರೆ ಅದು ಆಗಲಿಲ್ಲ ಕೆಲಸ. ಈಗ ಅಜಯ್ ಕುಮಾರ್ನ ನಾನು ಯಾಕೆ ಕೇಳಿದೆ ಅಂದರೆ, ಅವರು ಈ ಬಾರಿ ಹಿಂದೆ ಎಲ್ಲ ಮೇಯರ್ ಆಗಿದ್ದರು, ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಗೆದ್ದು ಮೇಯರ್ ಆಗಿ ಮಹಾನಗರ ಪಾಲಿಕೆ ಮನೆ ಬಾಗಿಲಿಗೆ ಅಂತೇಳಿ ಅವರು ಆ ಸವಲತ್ತುಗಳನ್ನು ಮನೆ ಬಾಗಿಲಿಗೆ ತಂದು ಕೊಟ್ಟರು. ಬಿಲ್ಡಿಂಗ್ ಲೈಸೆನ್ಸ್ 24 ತಾಸಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ಕೊಡಿಸಿದ್ರು. ಇತಿಹಾಸ ಅದು. ಇಂಥವು ಹಲವಾರು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಆರಿಸಿದ್ರೆ ಇನ್ನೂ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಆಗುತ್ತೆ, ಯುವಕರು ಇದ್ದಾರೆ ಅನ್ನೋದು ನಮ್ಮ. ಕೊನೆಯದಾಗಿ ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದಾದ್ರೆ BJP ಜಯಭಾರಿ ಖಂಡಿತನಾ ಸರ್? ಸರ್, ಅವ್ರಿಗೆ ಕೊಟ್ಟರು ಗೆಲ್ತೀವಿ, ಬೇರೆಯವ್ರಿಗೆ ಕೊಟ್ಟರು ಗೆಲ್ತೀವಿ. ನಾವು BJP ಈ ಸತಿ ಗೆಲ್ತೀವಿ. ಅಂದ್ರೆ ಕೊಟ್ಟರು BJP ಗೆಲ್ತೀವಿ. ಜಯಬೇರಿ ಬಾರಿಸ್ ಪಕ್ಕ. ಕುಟುಂಬ ರಾಜಕೀಯ ಅಂತ್ಯ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸರ್, ಈಗ ಶಾಮನೂರು ಶಿವಶಂಕರ ನಿಧನ ಹೊಂದಿದಂತ ಈಗ ಎಲೆಕ್ಷನ್ ಬಂದಿರುವಂಥದ್ದು. ಹೌದು ಸರ್. ಅಂದ್ರೆ ಯಾರು ನಿಮ್ಮ ಕ್ಯಾಂಡಿಡೇಟ್ ಆದರೆ ಒಂದು ಅಭಿವೃದ್ಧಿ ಹೊಂದುತ್ತೆ ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ಸರ್, ನಮ್ಮ ದಕ್ಷಿಣ ವಿಭಾಗದಲ್ಲಿ ನಮಗೆ ಅಭಿವೃದ್ಧಿ ಇಂಪಾರ್ಟೆಂಟು. ಕ್ಯಾಂಡಿಡೇಟ್ ಯಾರಾದರೂ ಓಕೆ, ಬಟ್ ಇಲ್ಲಿವರೆಗೂ ಶಾಮನೂರು ಮಂತ್ಯಂದವರು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇನ್ನು ನಮಗೇನಪ್ಪ ಅಂದರೆ ಬೇರೆಯವ್ರಿಗೆ ಒಂದು ಅವಕಾಶ ಕೊಟ್ಟರೆ ಚೆನ್ನಾಗಿ ಅಂತ ಹೇಳ್ತಿದ್ದೀವಿ. ಎಲ್ಲ ಅವರೇ. ಈಗ ಮಲ್ಲಿಕಾರ್ಜುನ್ ಸರ್ ಅವರು ಇದ್ದಾರೆ, ಅವ್ರ ಮಿಸ್ಸಸ್ MP, ಅವರು ಉಸ್ತುವಾರಿ ಸಚಿವರು, ಅವ್ರ ತಂದೆಯವರು ಅದೇ ಅವ್ರ ವಂಶದಲ್ಲೇ ಬಂದಿದ್ದಾರೆ. ಬೇರೆಯವ್ರಿಗೆ ಒಂದು ಅವಕಾಶ ಕೊಟ್ಟರೆ ಉರುಪಿನಲ್ಲಿ ಮಾಡ್ತಾರೆ ಅಂತ ನಮ್ಮೊಂದು ಇದು. ಬಟ್ BJP ಕ್ಯಾಂಡಿಡೇಟಿಂದನೂ ಒಳ್ಳೆ ಕ್ಯಾಂಡಿಡೇಟು ನೋಡಿ ಸೂಕ್ತವಾದ ಅಭ್ಯರ್ಥಿನ ಮಾಡಿ ಚೆನ್ನಾಗಿ ಅನಿಸುತ್ತೆ. ಹೋದ ಸರಿ ಅಜಯ್ ಕುಮಾರ್ ಅವರು ನಿಂತಿದ್ದರು, ಅವರು ಸ್ವಲ್ಪ ಇದರಲ್ಲೇ ಇದಾದರು. ಬಟ್ ಅವರು ಒಳ್ಳೆ ಸ್ಪಂದಿಸ್ತಾರೆ ಜನಕ್ಕೆಲ್ಲ. ಅವರು ಕೊಟ್ಟರು ಓಕೆ, BJPಯಿಂದ ಯಾರಿಗಾದರೂ ಟಿಕೆಟ್ ಕೊಟ್ಟರು ಓಕೆ. ಬಟ್ ನಮ್ಗೆ ಏನಪ್ಪ ಅಂದರೆ ಮೇಯ್ನ್ ಅಂದರೆ ನಮ್ಮ ದಕ್ಷಿಣ ಇದರಿಂದ ಕೆಲಸಗಳು ಆಗಬೇಕು ಜನಸಾಮಾನ್ಯರಿಗೆ. ಈಗ ಶಾಮನೂರು ಶಿವಶಂಕರಪ್ಪನವರು ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಸರ್?
ಮಾಡಿದ್ದಾರೆ ಸರ್, ಆದರೂ ಇನ್ನೂ ಮಾಡಬೇಕಿತ್ತು. ಇನ್ನು ಕೆಲವೊಂದು ಇದು ಇಲ್ಲಿ ಅಲ್ಪ ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಜಾಸ್ತಿ ಇರೋದ್ರಿಂದ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದು ಚೆನ್ನಾಗಿತ್ತು. ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ನಾವು ಯಾರೇ ಆಗಲಿ, ನಾವು ಯಾವುದು ಕ್ಯಾಸ್ಟ್ ಬಗ್ಗೆ ಆಗಲಿ ಯಾವ ಪಕ್ಷದ ಬಗ್ಗೆ ಹೇಳ್ತಾ ಇಲ್ಲ, ನಮಗೆ ಮೇನ್ ಬೇಕಾಗಿರೋದು ಅಭಿವೃದ್ಧಿ ಇಂಪಾರ್ಟೆಂಟ್. ಅಭಿವೃದ್ಧಿ ಮಾಡೋ ಕ್ಯಾಂಡಿಡೇಟ್ ಬೇಕು ನಮಗೆ. ಇನ್ನೊಂದು ಸರ್, ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡಬೇಕಂತೇಳಿ ದೊಡ್ಡ ಪ್ರಮಾಣದ ಹೈಕಮಾಂಡ್ ಲಾಬಿ ನಡೆಸ್ತಾ ಇರುವಂಥದ್ದು, ಅದ್ರ ಬಗ್ಗೆ ಅಲ್ಲ, ಅವ್ರ ಪಕ್ಷಕ್ಕೆ ಬಿಟ್ಟು ಸರ್ ಅದು. ನಾವು ಇದು ಮಾಡೋಕ್ಕೆ ಬರೋಲ್ಲ. ನಾವು ಜನಸಾಮಾನ್ಯರು ಏನಪ್ಪ ಅಂದ್ರೆ ನಮ್ಗೆ ಏನು ಕೆಲಸಗಳು ಆಗಬೇಕು. ನಮಗೆ ಎಲ್ಲ ಚಿಕ್ಕವರಿಂದ ಹಿಡಿದು ಎಲ್ಲ ವಯಸ್ಸಾಗಿರೋರಿಗೂ ಎಲ್ರಿಗೂ ಕೆಲಸಗಳು ಆಗಬೇಕು. ಅದೇ ನಮ್ಮ ಮೇನ್ ಇಂಟೆನ್ಷನ್. ನಿಮ್ಮ ದಕ್ಷಿಣ ಭಾಗದಲ್ಲಿ ಮೇನ್ ಮೂಲಭೂತ ಸೌಕರ್ಯಗಳು ಸರ್, ಅಂದರೆ ಯುವಕರಿಗೆ ಒಂದು ಜಾಬ್ ಆಗಿರುವಂಥದ್ದು, ಆಮೇಲೆ ಹಾಸ್ಪಿಟಾಲಿಟಿ ವ್ಯವಸ್ಥೆ ಆಗಿರ್ಬೋದು, ಸ್ಕೂಲ್ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ, ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ ಸರ್? ಸರ್, ನಾನೊಬ್ಬ ಡಾಕ್ಟ್ರಾಗಿ ಹಾಸ್ಪಿಟ್ಲ್ ಬಗ್ಗೆ ಹೇಳ್ತೀನಿ. ಬಟ್ ಅಲ್ಲಿ ಒಳ್ಳೆ ಹಾಸ್ಪಿಟ್ಲಲ್ಲಿ ಪರವಾಗಿಲ್ಲ ಇಂಪ್ರೂವ್ ಮಾಡಿದೆ ಸರ್. ಈಗ ಸ್ಕ್ಯಾನಿಂಗ್ ವ್ಯವಸ್ಥೆ ಇದೆ. ಸಿ ಟಿ ಸ್ಕ್ಯಾನಿಂಗ್ ಇರಲಿಲ್ಲ, ಈಗ ಸಿ ಟಿ ಸ್ಕ್ಯಾನಿಂಗು ಬೇರೆ ಎಲ್ಲದೂ ತುಂಬಾ ಚೆನ್ನಾಗಿದೆ ಸರ್. ಈಗ ಅಟ್ ಪ್ರೆಸೆಂಟು ಜನಸಾಮಾನ್ಯರಿಗೆ ಯಾರೇ ಆಗಲಿ ಈಗ ಇಮಿಡಿಯೇಟಾಗಿ ಹೋದ್ನಪ್ಪ ಅಂದರೆ ಅವನಿಗೆ ಬೇರೆ ಈಗ ಕಿಡ್ನಿ ಫೇಲ್ಯೂರ್ ಆದರೆ ಡಯಾಲಿಸಿಸ್ ವ್ಯವಸ್ಥೆ ಇದೆ ಸರ್. ಅಲ್ಲಿ ತುಂಬಾ ಚೆನ್ನಾಗಿದೆ. ಚಾಮರಾಜೇಶ್ವರಿ ಜನರಲ್ ಹಾಸ್ಪಿಟ್ಲು ಕೆಲವು ಮಾಡಿದ್ದಾರೆ, ಇಂಪ್ರೂವ್ ಇಲ್ಲ ಅಂತಲ್ಲ, ಚೆನ್ನಾಗೂ ಮಾಡಿದ್ದಾರೆ. ಬಟ್ ಇನ್ನೂ ಅಭಿವೃದ್ಧಿ ಆಗ್ಬೇಕು ಸರ್. ಇನ್ನೊಂದು ನಾವು ವೈದ್ಯರು ಅಂತ ಹೇಳಿ ಕೇಳ್ತೇನೆ ಸರ್. ಎಷ್ಟೋ ಜನಸಾಮಾನ್ಯರು ಮಾತಾಡಿದ್ರು, ನಾವು ಇಲ್ಲ ಸರ್ ಇಲ್ಲಿ ಸರಿಯಾದಂಥ ಒಂದು ಹಾಸ್ಪಿಟಾಲಿಟಿ ವ್ಯವಸ್ಥೆ ಇಲ್ಲ, ನಾವು ಏನಾದರೂ ಪ್ರಾಬ್ಲಮ್ ಆದರೆ ನಾವು ಇಲ್ಲಿಂದ ದುರ್ಗಾಂಬ ಬಸ್ ಹತ್ತಬೇಕು, ಮಣಿಪಾಲ್ಗೆ ಹೋಗಬೇಕು ಅಂತ ಹೇಳ್ತಿದ್ರು ಸರ್. ಅದ್ರ ಬಗ್ಗೆ ತಾವು ಹೇಳೋದು ಕರೆಕ್ಟ್ ಸರ್. ಇಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂದರೆ ಇದಾವೆ ಸರ್, ಎಲ್ಲ ಒಳ್ಳೊಳ್ಳೆ ಸ್ಪೆಷಲಿಸ್ಟು ಸೂಪರ್ವಿಸಿಸ್ಟ್ ಇದ್ದಾರೆ, ಆದ್ರೂ ಇನ್ ಟೈಮಿಗೆ ಸಿಗಲ್ಲ ಅವರಿಗೆ. ಹಾಗಾಗಿ ಈಗ ಏನಾಗ್ಬಿಟ್ಟಿದೆ, ನಾನು ದಾವಣಗೆರೆಗೆ ದುರ್ಗಾಂಬ ಬಸ್ಸಲ್ಲಿ ಪ್ರತಿ ದಿವಸ 2 ಬಸ್ ಹೋಗ್ತವೆ ಸರ್. ಮಣಿಪಾಲು, ಅಣ್ಣಪ್ಪ ಅಂತ ಎಲ್ಲ ಇದ್ದಾವೆ, ಹೋಗ್ತಾರೆ. ಬಟ್ ಇಲ್ಲಿನೂ ಒಳ್ಳೊಳ್ಳೆ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದಾವೆ, ಉಪಯೋಗಿಸ್ಬೇಕು ಜನಗಳು. ಜನಸಾಮಾನ್ಯರು ಅದನ್ನು ಇದು ಮಾಡ್ಕೋಬೇಕು. ಈಗ ನಾವು ಏನು ಇದನ್ನು ಮಾಡಿದ್ರು ಅವ್ರ ಮೆಂಟಾಲಿಟಿ ಏನಿದೆ ಗೊತ್ತಾ ಸರ್? ಮಣಿಪಾಲ್ ಎಲ್ಲ ಸ್ಪೆಷಾಲಿಟಿ ಇದೆ ಸರ್. ನಮ್ಮ ದಾವಣಗೆರೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲದೂ ಇದೆ. ಆದರೆ ಜನಸಾಮಾನ್ಯರಿಗೆ ಗೊತ್ತಾಗ್ತಿಲ್ಲ, ಅದು ತಿಳ್ಕೊಬೇಕು ಅವರು. ಹಾಗಾಗಿ ನಾನು ಕೊನೆಯದಾಗಿ ಸರ್, ಯಾರೇ ಈಗ ಓಟ್ ಹಾಕ್ಲಿ, ಏನೋ ಒಂದು ಆರಿಸ್ ಬಂದ್ರಂದ್ರೆ ಸರ್ ಅಭಿವೃದ್ಧಿ ಏನು ಮಾಡ್ಬೇಕು ಸರ್ ನಿಮ್ಮ ದಕ್ಷಿಣ ಭಾಗದಲ್ಲಿ? ಸರ್, ಇಲ್ಲಿ ಸ್ವಲ್ಪ ಚರಂಡಿ ವ್ಯವಸ್ಥೆಗಳೆಲ್ಲ ಚೆನ್ನಾಗಬೇಕು. ಜನಸಾಮಾನ್ಯರಿಗೆ ಎಲ್ಲರಿಗೂ, ಯುವಕರಿಗೆ ಕೆಲಸಗಳೇ ಇಲ್ಲ, ಅವರೆಲ್ಲ ಕೆಲಸಗಳು ಬೇಕು. ಹಾಗಾಗಿ ಸ್ವಲ್ಪ ಹಿಂದೂ ಮುಸ್ಲಿಮು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕಂತಲೇ ನಾನೊಂದು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಏನು ನಮ್ಮ ಜೊತೆಗೆ ಒಂದು ಆಟೋ ಓಡಿಸ್ತಕ್ಕಂಥ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾನೆ. ಈ ಬಾರಿ ಎಲೆಕ್ಷನ್ ಕಾವು ಹೇಗಿದೆ ಸರ್? ಹೇಗಿದೆ ಎಲೆಕ್ಷನ್ ಕಾವು? ಎಲೆಕ್ಷನ್ ಕಾವು ಹಂಗೆ ಏನು ಸುದ್ದಿ ಇಲ್ಲ ಸರ್. ಇನ್ನು ಏನು ವಿಶೇಷ ಇಲ್ಲ. ಇನ್ಮೇಲೆ ಗೊತ್ತಾಗುತ್ತೆ ಏನಂತ. ಅಂದ್ರೆ ಕಳೆದ ಬಾರಿಗೆ ತಾವು ಯಾರಿಗೆ ಓಟ್ ಹಾಕಿದ್ರಿ? ಕಳೆದ ಬಾರಿ ಕಾಂಗ್ರೆಸ್ಗೆ ಹಾಕಿತ್ತು. ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್ ಇಂದ ಸುಮಾರು ಪೈಪೋಟಿಗಳಿದೆ. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಓಟ್ ಕೊಡ ಅಂದ್ರೆ ಏನು ಟಿಕೆಟ್ ಕೊಡ್ಬೇಕಂತ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆ SS ಗಣೇಶ್ ಅವರು ಕೂಡ ನನಗೆ ಬೇಕಂತಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಕಾರ್ಯಕರ್ತರಿಗೆ ಗೊಂದಲ ಆಗ್ತಾ ಇದೆ ಸರ್, ಹೇಗೆ? ಸರ್, ಬರೀ ಕಿರಿಕ್ ಜಾಸ್ತಿ ಆಗ್ತಾ ಐತಿ. ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಯಾರಿಗೆ ಕೊಟ್ರು ಮಾಡೋದು. ಯಾರಿಗೆ ಕೊಟ್ರು ಕಾಂಗ್ರೆಸ್ ಗೊತ್ತದ ಅಷ್ಟೇ. ನಿಮ್ಮ ಅಭಿವೃದ್ಧಿ ಆಗಿದೆ ಸರ್ ನಿಮ್ಮ ಭಾಗದಲ್ಲಿ? ಇಲ್ಲ ಸರ್, ಒಂದು 40% ಆಗಿತ್ತು, 40-50% ಆಗಿತ್ತು. ಯಾಕಂದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಇದು. ಅಂದ್ರೆ ನಿಮ್ಮ ಭಾಗದಲ್ಲಿ ಯಾಕಂದ್ರೆ ಸುಮಾರು ಕೆಲಸ ಮಾಡ್ಬೋದಿತ್ತಲ್ಲ, ಮಾಡಿದಾರ ಕೆಲಸ? ಮಾಡಿದಾರೆ, 40% ಮಾಡಿದಾರೆ. ಇನ್ನು ಏನೇನು ಅಭಿವೃದ್ಧಿ ಆಗ್ಬಹುದು? ಇನ್ನೂ ಆಗ್ಬೋದು. ಯಾರು ಗೆದ್ದ ಮೇಲೆ, ಯಾರು ಬಂದ ಮೇಲೆ ಆಗ್ತದೆ. ಇಲ್ಲಿ ಮಟ್ಟ ಏನು ಆಗಲ್ಲ. ಈಗ ಸರಿಯಾದಂತ ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಸ್ಕೂಲು ಕಾಲೇಜುಗಳು, ಆಮೇಲೆ ಹಾಸ್ಪಿಟಲ್ ವ್ಯವಸ್ಥೆ ಎಲ್ಲ ಇದೆ ನಿಮ್ಮ ಭಾಗದಲ್ಲಿ? ಎಲ್ಲ ಚೆನ್ನಾಗಿದೆ, ಇದೆಲ್ಲ ಎಲ್ಲ ಇದೆ. ಓಕೆ. ಅಂದ್ರೆ ತಾವು ಕೊನೆಯದಾಗಿ ತಾವು ಈಗ ನಿಮ್ ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟ್ ಕೊಡ್ತಾರ ಅವ್ರಿಗೆ ಗೊತ್ತಿರ್ತಾವ ಅಷ್ಟೇ, ಯಾರಿಗಾರ ಕೊಡ್ಲಿ. ಅಲ್ಪಸಂಖ್ಯಾತರು ಕೊಡ್ಲಿ, ಇನ್ನೊಬ್ಬರಿಗೆ ಯಾರಿಗಾರು ಕೊಟ್ಟರು ಕೂಡ ನೀವು ಕಾಂಗ್ರೆಸ್ಗೆ ಹಾಕ